ನಮಸ್ಕಾರ. ಸಿಕ್ಕಾಪಟ್ಟೆ ಅಜೀರ್ಣದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಅಥವಾ ಆರೋಗ್ಯಯುತವಾದ ಆಹಾರವನ್ನ ಸೇವನೆ ಮಾಡಿದ್ರೂ ಸಹ ಆರೋಗ್ಯ ಯಾಕೋ ಸರಿ ಹೋಗ್ತಾ ಇಲ್ವಲ್ಲ ಅಂತ ಏನಾದ್ರೂ ಗೊಂದಲದಲ್ಲಿದ್ದೀರಾ? ನಿಮ್ಮ ದೇಹದಲ್ಲಿ ಆಹಾರ ಸೇವನೆಯ ತಕ್ಷಣದಲ್ಲಿ ಒಂಥರ ಏನೋ ಭಾರ ಆದಂತೆ, ಅಥವಾ ಏನೋ ಹಿಂಸೆ ಆದಂತೆ, ಅಥವಾ ಜೀರ್ಣಕ್ರಿಯೆ ಸರಿ ಇಲ್ಲ ಅನ್ನೋ ರೀತಿ ಅನಿಸ್ತಾ ಇದೆಯಾ? ಹೊಟ್ಟೆ ಉಬ್ಬರವನ್ನ ಪ್ರತಿನಿತ್ಯ ನೀವೇನಾದ್ರೂ ಅನುಭವಿಸ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ದೇಹದಲ್ಲಿ ಅಗ್ನಿ ದುಷ್ಟಿಯಾಗಿರುವಂತಹ ಸಾಧ್ಯತೆ ಇರುತ್ತೆ. ಅಗ್ನಿ ದುಷ್ಟಿ ಅಂತ ಅಂದ್ರೆ ಏನು? ಅಗ್ನಿ ಹೆಚ್ಚಾಗೋದು ಅಥವಾ ಅಗ್ನಿ ಕಡಿಮೆ ಆಗೋದು ಅಥವಾ ಅಗ್ನಿ ವಿಷಮವಾಗೋದನ್ನ ಅಗ್ನಿ ದುಷ್ಟಿ ಅಂತ ಹೇಳ್ತಾರೆ. ಅಗ್ನಿ ದುಷ್ಟಿ ಅಂತ ಅಂದಾಗ ಬರೀ ಅಗ್ನಿ ಕಮ್ಮಿ ಆಗಿದೆ ಹೆಚ್ಚಾಗಿದೆ ಅಷ್ಟೇ ಅಲ್ಲ, ಅಲ್ಲಿ ಅತಿಯಾಗಿ ಅಗ್ನಿ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡೋದು, ಅಥವಾ ಅಗ್ನಿ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಅಥವಾ ತಪ್ಪಾದ ಕೆಲಸವನ್ನ ಮಾಡೋದು ವಿಷಮ ಅಗ್ನಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಗ್ನಿಯ ಈ ವಿಧವಾದಂತಹ ತೊಂದರೆಯನ್ನೆಲ್ಲ ಸೇರಿಸಿ ಅಗ್ನಿ ದುಷ್ಟಿ ಅನ್ನುವಂತಹ ಶಬ್ದದ ಬಳಕೆ ಆಯುರ್ವೇದದಲ್ಲಿ ಆಗಿದೆ. ಹಾಗಿದ್ರೆ ನಿಮಗೂ ಏನಾದ್ರೂ ಅಜೀರ್ಣ, ಹೊಟ್ಟೆ ಉಬ್ಬರ, ಗ್ಯಾಸ್ ಟ್ರಬಲ್, ಏನೋ ಹಿಂಸೆ ಆಗತ್ತೆ, ಊಟ ಮಾಡಿದ್ಮೇಲೆ ಯಪ್ಪ ಯಾಕಾದ್ರೂ ಊಟ ಮಾಡಿದ್ನೋ ಅಂತ ಅನಿಸ್ತಾ ಇದೆ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗಾಗಿ. ನಮಸ್ಕಾರ, ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಈ ನಮ್ಮ ಸಸ್ಯ ಸಂಜೀವಿನಿ ಆಸ್ಪತ್ರೆಯಲ್ಲಿ ನಾವೇ ಔಷಧಿ ಸಸ್ಯಗಳನ್ನ ಬೆಳೆದು ಪ್ರತಿಯೊಬ್ಬ ರೋಗಿಯ ಪ್ರಕೃತಿಗನುಗುಣವಾಗಿ ಔಷಧಿಗಳನ್ನ ಸಿದ್ಧಪಡಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು ನಮ್ಮ ಸಂಸ್ಥೆಯ ವಿಶೇಷ. ಈ ಒಂದು ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಆರೋಗ್ಯದ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಪ್ರಯತ್ನ ನಮ್ಮದು. ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ನಮ್ಮ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ, ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಕೊಳ್ಳೋ ಮೂಲಕ ನೀವು ನಮ್ಗೆ ಸಹಕಾರವನ್ನ ಕೊಡ್ಬೋದು. ಇನ್ನು ಅಜೀರ್ಣ, ಹೊಟ್ಟೆಯುಬ್ಬರ, ಗ್ಯಾಸ್ ಟ್ರಬಲ್ಗೆ ಆಯುರ್ವೇದದಲ್ಲಿ ಏನಾದ್ರೂ ಪರಿಹಾರ ಇದೆಯಾ? ಯಾವ ರೀತಿಯಲ್ಲಿ ನಾವು ಆಯುರ್ವೇದದ ಶಾಸ್ತ್ರವನ್ನ ಇಲ್ಲಿ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನ ನೀವು ಅರ್ಥಕೊಳ್ಳಿ. ಮೊಟ್ಟ ಮೊದಲನೇದಾಗಿ ನಿಮ್ಗೆ ಹಸಿವೇನೋ ಚೆನ್ನಾಗ್ ಆಗ್ತಿದೆ, ಆದ್ರೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಅನಿಸ್ತಿದೆ, ಭಾರ ಅನಿಸ್ತಿದೆ, ಹಿಂಸೆ ಅನಿಸ್ತಾ ಇದೆ, ಅಥವಾ ಹೊಟ್ಟೆಯಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ಆಹಾರದಲ್ಲಿ ಏನು ಸೇವನೆ ಮಾಡ್ತಿದ್ದೀರಾ ಅನ್ನೋದನ್ನ ಇನ್ನೊಮ್ಮೆ ರೀಚೆಕ್ ಮಾಡಿ, ಅಥವಾ ನಿಮ್ಮ ಆಹಾರದ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನೋಡಿ. ನೀವೇನಾದ್ರೂ ನಿಮ್ಮ ಅಗ್ನಿಗಿಂತ ಜಾಸ್ತಿ ತಿಂತಾ ಇದ್ರೆ, ನಿಮ್ಮ ಜೀರ್ಣಿಸಿಕೊಳ್ಳುವ ಶಕ್ತಿಗಿಂತ ಜಾಸ್ತಿ ಆಹಾರ ತಗೊಳ್ತಾ ಇದ್ರೆ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ನೀವು ತಿನ್ನುವ ಆಹಾರವನ್ನ ಕೂಡ ಜೀರ್ಣಿಸಿಕೊಳ್ಳಕ್ಕೆ ದೇಹಕ್ಕೆ ಆಗದಿರುವಷ್ಟು ಕಡಿಮೆ ಪ್ರಮಾಣದಲ್ಲಿ ಅಗ್ನಿಯ ಒಂದು ಪ್ರೆಸೆನ್ಸ್ ನಿಮ್ಮ ದೇಹದಲ್ಲಿ ಇದೆ ಅಂತ ಸಾಧ್ಯತೆ ಇರುತ್ತೆ. ಹಾಗಾದಾಗ ನೀವೇನ್ ಮಾಡ್ಬೇಕು? ನಿಮ್ಮ ಆಹಾರದಲ್ಲಿ ಸ್ವಲ್ಪ ಲಘುವಾದಂತ ಆಹಾರವನ್ನ, ಸ್ವಲ್ಪ ಕಡಿಮೆ ಪ್ರಮಾಣದ ಆಹಾರವನ್ನ ತೆಗೆದುಕೊಂಡು ನೋಡಿ. ಒಂದು ವಾರ ಈ ರೀತಿ ನೀವು ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಟ್ರಬಲ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಎರಡನೇದಾಗಿ ನೀವೇನಾದ್ರೂ ಬೆಳಿಗ್ಗೆ ತುಂಬಾ ಲೈಟ್ ಆಗಿ ತಿನ್ನೋದು, ಮಧ್ಯಾಹ್ನ ತುಂಬಾ ಲೈಟ್ ಆಗಿ ತಿನ್ನೋದು, ರಾತ್ರಿ ಊಟಕ್ಕೆ ಚೆನ್ನಾಗಿ ಮುದ್ದೆ ತಿನ್ನೋದು, ನಾನ್ ವೆಜ್ ತಿನ್ನೋದು, ಅಥವಾ ಪಾರ್ಟಿ ಮಾಡೋದು, ಏನಾದ್ರೂ ಹೆವಿ ಫುಡ್ ಅನ್ನ ಚೆನ್ನಾಗಿ ರಾತ್ರಿಗೆ ಮುದ್ದೆ, ಅನ್ನ, ಸಾಂಬಾರ್ ಎಲ್ಲ ತಿಂತೀವಿ, ಅಥವಾ ರೊಟ್ಟಿ, ಅನ್ನ, ಸಾಂಬಾರ್ ತಿಂತೀವಿ, ಎಲ್ಲದನ್ನು ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋದು ರಾತ್ರಿಗೆ. ಯಾಕಂದ್ರೆ ಬೆಳಗ್ಗೆ ಗಡ್ಬಿಡಿಲಿ ಇರ್ತೀರಾ, ಮಧ್ಯಾಹ್ನ ಗಡ್ಬಿಡಿಲಿ ಇರ್ತೀರಾ, ರಾತ್ರಿಗೆ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂತ ಏನಾದ್ರೂ ನಿಮ್ಗೂ ಆ ಅಭ್ಯಾಸ ಇದ್ದದಿದ್ರೆ ದಯವಿಟ್ಟು ಇದನ್ನ ಬದಲಾಯಿಸಿ. ಬೆಳಗ್ಗೆ ತಿಂಡಿಯನ್ನ ಚೆನ್ನಾಗಿ ತಿನ್ಬೇಕು, ಮಧ್ಯಾಹ್ನ ಊಟ ಬೆಳಗಿನಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೇಕು, ರಾತ್ರಿ ಊಟ ಇನ್ನಷ್ಟು ಕಡಿಮೆ ಇರ್ಬೇಕು, ಇನ್ನಷ್ಟು ಲಘುವಾಗಿರ್ಬೇಕು. ಜೀರ್ಣಕ್ರಿಯೆಗೆ ಅತ್ಯಂತ ಸುಲಭವಾದ ರೀತಿಯಲ್ಲಿ ನಿಮ್ಮ ರಾತ್ರಿಯ ಊಟ ಇರ್ಬೇಕು. ಜೀರ್ಣಕ್ರಿಯೆಗೆ ಸುಲಭವಾಗೋದಂದ್ರೆ ಏನು? ಹಸಿ ತರಕಾರಿ ತಿನ್ನೋದು? ಆಯುರ್ವೇದದ ತತ್ವ ಸಿದ್ಧಾಂತದ ಪ್ರಕಾರ ಹಸಿ ತರಕಾರಿ ಅನ್ನೋದು ನಿಮ್ಮ ಜೀರ್ಣಕ್ರಿಯೆಗೆ ಕಷ್ಟ. ಬೇಯಿಸಿದ ತರಕಾರಿ ನಿಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸುಲಭ. ಹಾಗಾಗಿ ಬೇಯಿಸಿದ ತರಕಾರಿಯನ್ನ ತಿನ್ಬೋದು. ರಾಗಿ ಮುದ್ದೆ ತಿನ್ನೋದು? ರಾಗಿ ಮುದ್ದೆ ನಿಮ್ಮ ಬೆಳಗಿನ ಆಹಾರಕ್ಕೆ ತುಂಬಾ ಸೂಕ್ತವಾದಂಥದ್ದು. ರಾತ್ರಿಯ ಊಟಕ್ಕೆ ರಾಗಿಯ ಅಂಬಲಿಯನ್ನ ನೀವು ತೆಗೆದುಕೊಳ್ಬಹುದು. ಜೋಳದಲ್ಲೂ ಅಷ್ಟೇ, ಜೋಳದ ರೊಟ್ಟಿಯನ್ನ ಚೆನ್ನಾಗಿ ರಾತ್ರಿ ಊಟಕ್ಕೆ ತಿನ್ನೋ ಅಂತ ಯೋಚನೆ ಏನಾದ್ರೂ ಇದ್ರೆ, ಅಥವಾ ಆ ರೀತಿ ನೀವು ಮಾಡ್ತಾ ಇದ್ದದಿದ್ರೆ ಜೋಳದ ರೊಟ್ಟಿ, ಈ ಜೋಳದ ಮುದ್ದೆ ಇದೆಲ್ಲ ನಿಮ್ಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಸೂಕ್ತವಾದದ್ದು. ರಾತ್ರಿ ಊಟಕ್ಕೆ ನೀವು ಜೋಳದ ರೊಟ್ಟಿ ಜೊತೆ ಅನ್ನ ಸಾಂಬಾರು ತಿಂತಿದ್ದೀರಾ ಅಂದ್ರೆ ಜೋಳದ ರೊಟ್ಟಿಯನ್ನ ಬಿಡಿ, ಅನ್ನ ಸಾಂಬಾರ್ ಮಾತ್ರ ತಿನ್ನಿ, ಅಥವಾ ಜೋಳದ ಗಂಜಿಯನ್ನ ಮಾಡಿ ತೆಗೆದುಕೊಳ್ಳಿ. ಹೀಗೆ
ನೀವು ಉಳ್ಕೊಳ್ಳುವಂತಹ ಪ್ರದೇಶಕ್ಕೆ ಅನುಗುಣವಾಗಿ, ನೀವು ಬಯಲ್ಸೀಮೆಯವರಾದ್ರೆ, ಮಲೆನಾಡಿನವರಾದ್ರೆ, ಕರಾವಳಿಯವರಾದ್ರೆ ನಿಮ್ಮ ನಿಮ್ಮ ಪ್ರಕೃತಿ, ನಿಮ್ಮ ವಾತಾವರಣಕ್ಕೆ ಅನುಗುಣವಾದ ಆಹಾರವನ್ನೇ ಸೇವಿಸಿ. ಆದರೆ ತೆಗೆದುಕೊಳ್ಳುವ ಆಹಾರದಲ್ಲಿ ಚಿಕ್ಕ ಪುಟ್ಟ ಈ ಬದಲಾವಣೆಯನ್ನ ನಾನು ಹೇಳಿದಂತೆ ಮಾಡಿ. ಅಷ್ಟೇ ಅಲ್ಲದೆ ನೀವೇನಾದ್ರೂ ಈ ಗ್ಯಾಸ್ ಟ್ರಬಲ್ ಆಗ್ತಿದೆ, ಹೊಟ್ಟೆ ಉಬ್ಬರ ಆಗ್ತಿದೆ, ಹಿಂಸೆ ಆಗ್ತಿದೆ, ಆದ್ರೆ ನಿಮ್ ದೇಹ ತುಂಬಾ ಹೀಟ್, ಪಿತ್ತ ಪ್ರಕೃತಿಯ ದೇಹ ಅಂತಂದ್ರೆ ಒಮ್ಮೆ ಕೊತ್ತಂಬರಿ ನೀರನ್ನ, ಧನಿಯಾ ಏನ್ ಸೀಡ್ ಸಿಗತ್ತೆ, ಕೊತ್ತಂಬರಿ ಬೀಜ ಏನ್ ಸಿಗತ್ತೆ, ಅದನ್ನ ಕುದಿಸಿ ಕಷಾಯ ಮಾಡಿ ಅದಕ್ಕೊಂದ್ ಸ್ವಲ್ಪ ಬೆಲ್ಲವನ್ನ ಹಾಕೊಂಡು ಆ ಕೊತ್ತಂಬರಿ ನೀರು ಬೆಲ್ಲದೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡಿ ನೋಡಿ. ದಿನದಲ್ಲಿ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯೆ, ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟದ ಮಧ್ಯದಲ್ಲಿ ಈ ಒಂದು ಕೊತ್ತಂಬರಿ ಕಷಾಯವನ್ನ ಸೇವನೆ ಮಾಡಿ ನೋಡಿ. ನಿಮ್ಮ ಬ್ಲೋಟಿಂಗ್ ಅನ್ನೋದು ಎಷ್ಟೋ ಮಟ್ಟಿಗೆ ಸುಧಾರಣೆ ಆಗತ್ತೆ. ಇನ್ನು ನೀವೇನಾದ್ರೂ ತುಂಬಾ ಕಫಜ ಪ್ರಕೃತಿಯವರು, ಈಗಾಗ್ಲೇ ತುಂಬಾ ಒಬೇಸ್ ಕೂಡ ಇದ್ದೀರಾ, ದೇಹದಲ್ಲಿ ತೂಕ ಜಾಸ್ತಿ ಇದೆ, ಗಂಟಲ್ಲಿ ಭಾರ ಅನಿಸ್ತಾ ಇದೆ, ಸ್ವಲ್ಪ ಲೇಸಿನೆಸ್ ಕೂಡ ಇದೆ ಹೀಗೆ, ಅಥವಾ ತುಂಬಾ ಸೈನಸೈಟಿಸ್ ಇಶ್ಯೂಸ್ ಇದೆ, ತಲೆ ಭಾರ ಆಗ್ತಿದೆ, ಯಾವಾಗ್ಲೂ ಶೀತ, ಮೂಗು ಬ್ಲಾಕ್ ಆಗಿರುತ್ತೆ, ಅಥವಾ ಕಾಲ್ ಪಾದದಲ್ಲಿ ಬಾವು ಇದೆ, ಊತ ಬಂದಿದೆ, ಇಂಥದ್ದೇನಾದ್ರೂ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ಕಫಜ ದೋಷ ಇದೆ ಅಂತ ಅರ್ಥ. ಆಗ ನೀವೇನ್ ಮಾಡಿ, ಕಫಜ ದೃಷ್ಟಿ ಇದೆ ಮತ್ತೆ ಹೊಟ್ಟೆ ಉಬ್ಬರನೂ ಇದೆ, ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ ಅಂತಂದ್ರೆ ಅದ್ರ ಅರ್ಥ ಏನು, ನಿಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗ್ಬಿಟ್ಟು ಅದು ಅಗ್ನಿಯನ್ನ ಸಪ್ರೆಸ್ ಮಾಡ್ತಾ ಇದೆ, ಅಗ್ನಿಯನ್ನ ಹಾಳು ಮಾಡ್ತಾ ಇದೆ. ಹಾಗಾಗಿ ನೀವು ನಿಮ್ಮ ದೇಹದಲ್ಲಿ ಆ ಕಫಜವನ್ನ, ಎಕ್ಸೆಸಿವ್ ಕಫಜವನ್ನ ಸ್ರವಿಸ್ಲಿಕ್ಕೆ, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ, ಅದನ್ನ ಸುಟ್ಟು ಹಾಕ್ಲಿಕ್ಕೆ ಸುಲಭ ಆಗ ಹಾಗೆ ಈ ಅಜವಾಯಿನ ಅಂತ ಸಿಗತ್ತೆ, ಗೊತ್ತಿರ್ಬೋದಲ್ವಾ, ಅಜವಾಯಿನವನ್ನ ಕಷಾಯ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ, ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಬೇಡಿ, ಹೀಟ್ ಆಗ್ಬಿಡತ್ತೆ. ಒಂದು 200 ml ನೀರಿಗೆ 1 ಚಮಚ ಆಗುವಷ್ಟು ಅಜವಾಯಿನ ಸೀಡ್ಸ್ ಅನ್ನ ಹಾಕ್ಬಿಟ್ಟು ಕುದಿಸಿ ಕಷಾಯ ಮಾಡಿಕೊಂಡು ಪ್ರತಿ ಆಹಾರದ ನಂತರ, ಅದರಲ್ಲೂ ಎಸ್ಪೆಷಲಿ ಮಧ್ಯಾಹ್ನ ಊಟ ಮತ್ತು ರಾತ್ರಿಯ ಊಟದ ನಂತರದಲ್ಲಿ ಸೇವನೆ ಮಾಡಿಕೊಂಡು ನೀವು ಮಲಗಿದಲ್ಲಿ, ಅಂದ್ರೆ ರಾತ್ರಿ ಮಲಗೋದು, ಮಧ್ಯಾಹ್ನ ಮಲಗಬಾರ್ದು, ಸೊ ಸೇವನೆ ಮಾಡಿದಲ್ಲಿ ನಿಮಗೆ ಅಜೀರ್ಣ, ಹೊಟ್ಟೆ ಉಬ್ಬರ, ಗ್ಯಾಸ್ ಟ್ರಬಲ್ ಇಂಥದ್ದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ವಾತಜ ಪ್ರಕೃತಿ, ತುಂಬಾನೇ ವಾತಜ ಪ್ರಕೃತಿ ಇದೆ, ದೇಹದಲ್ಲೆಲ್ಲ ಗಂಟಲಿ ನೋವಿದೆ, ತೂಕ ತುಂಬಾ ಕಮ್ಮಿ ಇದೆ, ತೂಕ ಜಾಸ್ತಿ ಆಗ್ತಾನೆ ಇಲ್ಲ, ಎಷ್ಟು ಕಷ್ಟಪಟ್ಟು ತೂಕ ಹೆಚ್ಚು ಮಾಡ್ಕೊಳಕ್ ಆಗ್ತಾ ಇಲ್ಲ, ಗಂಟಲ್ಲಿ ನೋವು, ದಿನದಿಂದ ದಿನಕ್ಕೆ ತೂಕ ಕಮ್ಮಿ ಆಗೋದು, ಇದೆಲ್ಲ ವಾತಜ ಲಕ್ಷಣಗಳು. ಈ ವಾತಜ ಸಮಸ್ಯೆಯಿಂದ ನೀವು ಬಳಲ್ತಿದ್ದೀರಾ, ಅದ್ರ ಜೊತೆಯಲ್ಲಿ ನಿಮ್ಗೆ ಹೊಟ್ಟೆ ಉಬ್ಬರ ಇದೆಲ್ಲ ಇದೆ ಅಂತಂದಾಗ ವಾತವನ್ನ ಶಮನ ಮಾಡ್ಕೊಳ್ಳಕ್ಕೆ 1 ಲೋಟ ಬಿಸಿ ಬಿಸಿ ನೀರಿಗೆ 1 ಟೀ ಸ್ಪೂನ್ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾವು ಗಾಣದ ಎಣ್ಣೆಯನ್ನ ತಯಾರಿಸ್ತೇವೆ. ಅದೇ ರೀತಿ ನಿಮ್ಗೆ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಊರಲ್ಲೂ ಸಿಗ್ಬಹುದು. ಸೊ ಎಲ್ಲಿ ಸಿಗತ್ತೋ ಅಲ್ಲಿಂದ ಶುದ್ಧವಾದ ತೆಂಗಿನ ಎಣ್ಣೆ, ಗಾಣದಿಂದ ತೆಗೆದಂತ ತೆಂಗಿನ ಎಣ್ಣೆಯನ್ನ 1 ಟೀ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿ, ಬಿಸಿ ಬಿಸಿ ನೀರು ಒಂದು 50 ml ಗೆ 5 ml ತೆಂಗಿನ ಎಣ್ಣೆ ಇದನ್ನ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಚಾ ಕುಡ್ದ ಹಾಗೆ ಕುಡಿದ್ರೆ, ಸಾಧಾರಣ ಆಹಾರ ಸೇವನೆ 1-2.5 ತಾಸು ನಂತರ ತಗೊಳ್ಬೇಕು. ಆಗ ನಿಮ್ಮ ದೇಹದಲ್ಲಿ ಈ ಹೊಟ್ಟೆ ಉಬ್ಬರ ಆಗೋದು, ಗ್ಯಾಸ್ಟ್ರಿಕ್, ಅಜೀರ್ಣ ಇಂಥದ್ದು ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾತ ಬಾಹುಲ್ಯ, ಪಿತ್ತಜ ಬಾಹುಲ್ಯ ಹಾಗೂ ಕಫಜ ಬಾಹುಲ್ಯ ರೋಗಿಗಳು ಯಾವ ರೀತಿಯ ಮನೆಮದ್ದುಗಳನ್ನ ಮಾಡಿಕೊಂಡು ಅಜೀರ್ಣ, ಗ್ಯಾಸ್ ಟ್ರಬಲ್, ಹೊಟ್ಟೆ ಉಬ್ಬರದಿಂದ ಹೊರ ಬರಬಹುದು ಅನ್ನೋದನ್ನ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ವಿಶೇಷವಾಗಿ ಅಜೀರ್ಣ, ಹೊಟ್ಟೆ ಉಬ್ಬರ ಇಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಔಷಧಿಗಳನ್ನ ತಯಾರಿಸಿದ್ದೇವೆ. ಯಾರಿಗೆ ಮಲವಿಸರ್ಜನೆ ಚೆನ್ನಾಗ್ ಆಗೋದಿಲ್ಲ ಅದ್ರ ಬಗ್ಗೆ ಕೂಡ ಔಷಧಿಗಳಿದಾವೆ. ಆ ಔಷಧಿಗಳ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿರೋ ವಿಡಿಯೋ ಈಗಾಗ್ಲೇ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ನಾನಿಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಅದರ ಲಿಂಕ್ ಅನ್ನ ಹಾಕಿರ್ತೀನಿ, ಅಥವಾ ತೆರೆ ಮೇಲೆ ಕೊನೆಯಲ್ಲಿ ನಿಮ್ಗೆ ಅದರದ್ದು ವಿಡಿಯೋ ಬರ್ತಾ ಇರತ್ತೆ, ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ, ಆಗ ಇನ್ನಷ್ಟು ಮಾಹಿತಿ ನಿಮ್ಗೆ ಲಭ್ಯವಾಗತ್ತೆ. ಅಥವಾ ಅದರ ಹೊರತಾಗಿ ನಿಮಗೂ ಏನಾದ್ರೂ ಈ ಅಜೀರ್ಣಕ್ಕೆ, ಹೊಟ್ಟೆ ಉಬ್ಬರಕ್ಕೆ ಸಂಬಂಧಪಟ್ಟಂತೆ, ಅಗ್ನಿ ದೃಷ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ದಯಮಾಡಿ ನೀವು ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಪ್ರಶ್ನೆಯನ್ನ ಅಲ್ಲಿ ಹಾಕ್ಬಹುದು. ನಾನು ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಇನ್ನು ನೀವೇನಾದ್ರೂ ಹತ್ರದಲ್ಲಿದ್ದೀರಾ, ಒಮ್ಮೆ ಚೆಕಪ್ಗೆ ಬಂದು ಹೋಗ್ಬಹುದು ಅಂತಂದ್ರೆ ಖಂಡಿತ ಬನ್ನಿ. ಸಸ್ಯ ಸಂಜೀವಿನಿ ಆಸ್ಪತ್ರೆಗೆ ಬಂದು ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಮ್ಮ ಪ್ರಕೃತಿಯನ್ನ ಅರ್ಥಕೊಂಡು, ಯಾವ ಪ್ರಕೃತಿ ನಿಮ್ಮದು, ಯಾವ ದೋಷಗಳ ವಿಕೃತಿ ಈಗ ನಿಮ್ಮ ದೇಹದಲ್ಲಾಗಿದೆ, ಅದಕ್ಕನುಗುಣವಾಗಿ ಆಹಾರ ಪದ್ಧತಿ, ಔಷಧಿ, ಚಿಕಿತ್ಸೆ ಏನು ಅಗತ್ಯ ಇದೆ ಅನ್ನೋದನ್ನ ನಮ್ಮೊಡನೆ ಚರ್ಚೆ ಮಾಡ್ಬೋದು. ಇನ್ನು ಬರೋಕ್ಕಾಗಲ್ಲ, ತುಂಬಾ ಒತ್ತಡದಲ್ಲಿದ್ದೀರಾ, ಕೆಲಸದ ಒತ್ತಡ, ರಜೆ ಸಿಗಲ್ಲ, ಮಕ್ಕಳ ಶಾಲೆ, ಹೀಗೆಲ್ಲ ನಿಮ್ಮದೇ ಆದಂತಹ ಕಾರಣಗಳಿದ್ದಲ್ಲಿ ನೀವು ನಮ್ಮನ್ನ
ಆನ್ಲೈನ್ ಮೂಲಕ ಕೂಡ ಸಂಪರ್ಕ ಮಾಡಬಹುದು. ಆನ್ಲೈನ್ ಮೂಲಕ ಸಂಪರ್ಕ ಮಾಡೋದು ಹೇಗೆ ಅಂತ ತೆರೆ ಮೇಲೆ ಕಾಣ್ತಾ ಇದೆಯಲ್ಲ, ಆ ನಂಬರಿಗೆ ವಾಟ್ಸಪ್ ಸಂದೇಶ ಕಳಿಸಿದ್ರೆ ನಿಮಗೆ ಗೊತ್ತಾಗತ್ತೆ. ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆನ್ಲೈನ್ ಮೂಲಕ ಸಂಪರ್ಕ ಮಾಡೋದು ಹೇಗೆ ಅಂತ ತಿಳಿಸಿರ್ತೀನಿ. ಆ ಎಲ್ಲ ಮಾಹಿತಿಯನ್ನ ಓದ್ಕೊಂಡು ನೀವು ಇಲ್ಲಿಯೇ ಬಂದು ಅಥವಾ ಆನ್ಲೈನ್ ಮೂಲಕ ಸಸ್ಯ ಸಂಜೀವಿನಿಯನ್ನ ಸಂಪರ್ಕಿಸಿ ನಿಮ್ಮ ಈ ಒಂದು ಅಜೀರ್ಣ, ಹೊಟ್ಟೆ ಉಬ್ಬರ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆಯಿಂದ ಹೊರ ಬರ್ಲಿಕ್ಕೆ ನಮ್ಮ ಒಂದು ಸಹಾಯವನ್ನ ನೀವು ಪಡೆಯಬಹುದು. ಹೀಗೆ ಇವತ್ ನಾನು ಹೇಳಿದಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಸಂಬಂಧಿಕರೊಂದಿಗೆ ಈ ವಿಡಿಯೋವನ್ನ, ಈ ಮಾಹಿತಿಯನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಆಗ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಹಾಗೂ ಆಯುರ್ವೇದ ಸಂಬಂಧಿ ಮಾಹಿತಿಗಳೊಂದಿಗೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.